ಬೆಳಗಾವಿ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸುದ್ದಿಯಾಗಿರೋದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಅಭ್ಯರ್ಥಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್. ಹೀಗಾಗಿ ಬೆಳಗಾವಿ ಕೂಡ ಈ ಬಾರಿ ಸಾಕಷ್ಟು ಪ್ರತಿಷ್ಠಿತ ಕ್ಷೇತ್ರವಾಗಿದೆ. ಒಂದು ಕಡೆ ಸುದೀರ್ಘ ರಾಜಕೀಯ ಅನುಭವ ಜಗದೀಶ್ ಶೆಟ್ಟರ್ ಅವ್ರದ್ದು, ಮತ್ತೊಂದು ಕಡೆ ಪ್ರತಿಷ್ಠೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ. ಭಾಳ ಕುತೂಹಲ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಇದು ನನಗೆ. ಹೌದು, ಸುರೇಶ್ ಅಂಗಡಿ ಸತತವಾಗಿ ಗೆದ್ದು ಬಂದಂಥ ಕ್ಷೇತ್ರ. ಅವ್ರ ಪತ್ನಿ ಮಂಗಳಾ ಸುರೇಶ್ ಅಂಗಡಿ ಗೆದ್ದಿದ್ರು. ಈಗ ಬೀಗರು ಹೌದು, ಸುರೇಶ್ ಅಂಗಡಿ ಅವರ ಬೀಗರು ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಬಿಜೆಪಿಯ ಟಾಪ್ 4-5 ಲೀಡರ್ ಪ್ರಬಲ ನಾಯಕ, ಹೌದು, ನೋ ಡೌಟ್. ಆ ಕಾರಣಕ್ಕೆ ಅವ್ರನ್ನ ವಾಪಸ್ ಅವರು ಕರ್ಕೊಂಡ್ರು ಬಿಜೆಪಿಗರು. ಸೊ ಈಗ ಬೆಳಗಾವಿ ಲೋಕಸಭೆಯಿಂದ ಅವ್ರು ಸ್ಪರ್ಧೆ ಮಾಡಿದ್ದಾರೆ. ಮಹಿಳಾ ನಾಯಕಿ ಡೈನಾಮಿಕ್ ಲಕ್ಷ್ಮೀ ಹೆಬ್ಬಾಳ್ಕರ್. ಹೌದು, ಮೃಣಾಲ್ ರಾಜಕಾರಣಕ್ಕೆ ಹೊಸಬ ಹೌದು, ಯುವಕ. ಬಟ್ ಅವ್ರ ತಾಯಿಯ ಆ ಒಂದು ರಾಜಕೀಯ ಪ್ರಬುದ್ಧತೆ, ಅವರ ಮಾವನ ಸೋದರ ಮಾವ ಚಂದ್ರರಾಜ್ ಅಟ್ಟಿಹೊಳಿಯ ಚಾಕಚಕ್ಯತೆ ಮೇಲೆ ಮೃಣಾಲ್ ಅವರ ಕಾರಣದಲ್ಲಿ. ಬಟ್ ಏನು ನಾನಾಗಲೇ ಪ್ರಿಯಾಂಕಾ ಬಗ್ಗೆ ಚಿಕ್ಕೋಡಿ ಬಗ್ಗೆ ಮಾತಾಡ್ತಿದ್ವಿ. ಹೌದು, ಚಿಕ್ಕೋಡಿ ಪ್ರೋ ಕಾಂಗ್ರೆಸ್ ಕಾಣ್ತಿದೆ, ಹೌದು, ಬೆಳಗಾವಿ ಫೈಟ್ ಕಾಣ್ತಿದೆ. ಹೌದು. ಬೆಳಗಾವಿ ಯಾಕೆ ಫೈಟ್ ಅಂದ್ರೆ ಮೊನ್ನೆ ನಡೆದಂತ ಎಲೆಕ್ಷನ್ಸ್, ನಾನು 3 ಎಲೆಕ್ಷನ್ಸ್ ರೀಕಾಲ್ ಮಾಡ್ಬಿಡ್ತೀನಿ ಜನಕ್ಕೆ ಈಸಿ ಆಗಲಿ ಅಂತ. ಓಕೆ. 2008 ಚುನಾವಣೆ ಬಿಜೆಪಿ MLAಗಳು ಪಡೆದಂತ ಮತ 8 ಸೆಗ್ಮೆಂಟ್ ಅಲ್ಲಿ 3.5 ಲಕ್ಷ, ಕಾಂಗ್ರೆಸ್ 2,94,000, JDS 1.5 ಲಕ್ಷ ಮತ ಪಡ್ಕೊಂಡಿದ್ರು. ಅವತ್ತು 2009 ಲೋಕಸಭೆ ಸುರೇಶ್ ಅಂಗಡಿ ಗೆಲ್ತಾರೆ, 3,83,000 ಮತ ಪಡಿತಾರೆ. 2,65,000 ಅಮರ್ ಸಿಂಹ ಪಾಟೀಲ್ ವಸಂತರಾವ್ ಪಾಟೀಲ್ ತಗೋತಾರೆ. ನಂತರ 2013 MLA ಎಲೆಕ್ಷನ್, ಅವತ್ತು KJP BJP ಅಂತ ಹಾದ್ ಬೀದಿ ರಂಪಾಟ ಮಾಡ್ಕೊಂಡಿರ್ತಾರೆ ಬಿಜೆಪಿ ಅವರು. ಅವತ್ತು ಕೂಡ ಬಿಜೆಪಿ ಪಡೆದಂತ ಮತ 3,28,000, ಕಾಂಗ್ರೆಸ್ 3,13,000, JDS 88,000 ಪಡೆಯುತ್ತೆ, KJP 1,14,000 ಮತ ಪಡಿಬೇಕು. ಆದ್ರೂ 2014 ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲೇ ಬಿಜೆಪಿ KJP ಮರ್ಜ್ ಆಗುತ್ತೆ. 5,53,000 ಮತ ಪಡಿತಾರೆ ಸುರೇಶ್ ಅಂಗಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ 4,28,000 ಮತ ಪಡಿತಾರೆ. ಸುರೇಶ್ ಅಂಗಡಿ ಗೆಲ್ತಾರೆ 75,000 ಲೀಡಲ್ಲಿ. ಇನ್ನು ನಾವು ಮತ್ತೆ 2018 ವಿಧಾನಸಭೆ ಚುನಾವಣೆಯಲ್ಲಿ 5,54,000 ಬಿಜೆಪಿ ಅಭ್ಯರ್ಥಿಗಳಿಗೆ, 4,45,000 ಕಾಂಗ್ರೆಸ್ ಅಭ್ಯರ್ಥಿಗಳ ಮತ ಬರುತ್ತೆ. ಅವತ್ತೂ ಕೂಡ ಬಿಜೆಪಿ 1 ಲಕ್ಷ ಲೀಡಲ್ಲಿ ಇರುತ್ತೆ ಅಭ್ಯರ್ಥಿಗಳು. 2019 ಸಹಜವಾದಂತ ನರೇಂದ್ರ ಮೋದಿ 2ನೇ ಬಾರಿ ಪ್ರಧಾನಿ ಆದಂತ ಅವಧಿ 7,56,000 ಬಿಜೆಪಿ ಸುರೇಶ್ ಅಂಗಡಿಗೆ, 3,69,000 ಸಾಧನನವರಿಗೆ ಇದಾಗತ್ತೆ. ಮೊನ್ನೆ ನಡೆದಂತ MLA ಎಲೆಕ್ಷನ್ 2023 ಚುನಾವಣೆ, ಬಿಜೆಪಿ ಅಭ್ಯರ್ಥಿಗಳು 5,95,000, ಕಾಂಗ್ರೆಸ್ ಅಭ್ಯರ್ಥಿ 5 ಲಕ್ಷ ಮತಗಳನ್ನು ಪಡೆದಿದ್ದಾರೆ. ಸೊ ಇಲ್ಲಿ ಬಿಜೆಪಿ ಯಾವತ್ತೂ ವೀಕ್ ಆಗಿಲ್ಲ. ಮೊನ್ನೆ ಬೈ ಎಲೆಕ್ಷನ್ 5,000 ಮಂಗಳಾ ಸುರೇಶ್ ಅಂಗಡಿ ಅವರು ಗೆದ್ದಿರಬಹುದೇನೋ, ಹಾಗಂತ ಅದೇ ಕನಿಷ್ಠ ಸನ್ನಿವೇಶ. ಬಟ್ ಚಿಕ್ಕೋಡಿ ರಾಜಕಾರಣ ಬೇರೆ, ಬೆಳಗಾವಿ ರಾಜಕಾರಣ ಬೇರೆ. ಬೆಳಗಾವಿಯಲ್ಲಿ ಯಾವ ಆಂಗಲ್ ನೋಡಿದಾಗ್ಲೂ ಕೂಡ ಎಸ್ ಬಿಜೆಪಿ ವೀಕು, ಕಾಂಗ್ರೆಸ್ ಸ್ಟ್ರಾಂಗ್ ಅಂತಿಲ್ಲ. ಆದ್ರೆ ಬಲಿಷ್ಠವಾದ ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲವಾದ ಸ್ಪರ್ಧೆ ಕೊಡ್ತಿದೆ. ನಿಮ್ಗೆ ಗೋಕಾಕ್ ರಮೇಶ್ ಜಾರಕಿಹೊಳಿ MLA ಕಳೆದ ಬಾರಿ ಅವರು ಕಾಂಗ್ರೆಸ್ ಅಲ್ಲೇ ಇದ್ರು, ಅವ್ರೀಗ ಬಿಜೆಪಿ MLA. ಲಕ್ಷ್ಮಿ ಅವರ ಆಪ್ತರಾಗಿದ್ದವರು ಒಂದು ಕಾಲದಲ್ಲಿ, ಇವತ್ತು ಅವ್ರ ಶತ್ರು. ಕರೆಕ್ಟ್. ಸೊ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಸೋಲ್ಸ್ಬೇಕು ಅಂತ ಹೊಟ್ಟಿದ್ರು, ಗ್ರಾಮೀಣಕ್ಕೆ ಹೋಗಿ ಸಾಧ್ಯ ಆಗ್ಲಿಲ್ಲ. ಲಕ್ಷ್ಮಿ ಅವರು ಗೆದ್ರು. ಆದ್ರೆ ಲಕ್ಷ್ಮಿ ಅವರು ತನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಪೂರ್ಣ ಹಿಡಿತವನ್ನ ಹೊಂದಿದ್ದಾರೆ. ಆದ್ರೆ ಇಡೀ ಬೆಳಗಾವಿ ಜಿಲ್ಲೆಗೆ ಆ ಗ್ರಿಪ್ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಜಾರಕಿಹೊಳಿ ಬ್ರದರ್ಸ್, ಅರಬಾವಿಯ ಬಾಲಚಂದ್ರ ಜಾರಕಿಹೊಳಿ, ಗೋಕಾಕ್ನ ರಮೇಶ್ ಜಾರಕಿಹೊಳಿ ಬಿಜೆಪಿ MLAಗಳು. ಜೊತೆಗೆ ಈ ಕ್ಷೇತ್ರದಲ್ಲಿ ನೋಡಿದಾಗ ಬಿಜೆಪಿಯಲ್ಲಿ 3 MLA ಇದ್ದಾರೆ, ಅರಬಾವಿ, ಗೋಕಾಕ್, ಬೆಳಗಾವಿ ದಕ್ಷಿಣ. 5 ಕಾಂಗ್ರೆಸ್ MLA ಇದ್ದಾರೆ. ಬಟ್ ವೋಟ್ ಶೇರ್ ಬಂದಾಗ ಬಿಜೆಪಿ ಕಾಂಗ್ರೆಸ್ಗಿಂತ 91,484 ಮತಗಳು ಮುನ್ನಡೆ ಕಾಯ್ಕೊಂಡಿದೆ. ಆಮೇಲೆ ಎರಡನೇದು, ನಾನು ಆಗ್ಲೇ ಹೇಳಿದೆ, ಬಿಜೆಪಿ ಪ್ರಬಲ ಬಿಜೆಪಿಗೆ ಕಾಂಗ್ರೆಸ್ ಯಾವತ್ತೂ ಇಲ್ಲಿ ಗೆದ್ದಿಲ್ಲ ಅಲ್ಲಿ 20 ವರ್ಷಗಳಲ್ಲಿ. ಆದ್ರೆ ಪ್ರಬಲ ಸ್ಪರ್ಧೆಯನ್ನ ಕಾಂಗ್ರೆಸ್ ಕೊಡ್ತಿದೆ. ಕಾಂಗ್ರೆಸ್ ಮೃಣಾಲ್ ಕೊಡ್ತಾ ಇದ್ದಾರೆ. ಸೊ ಶೆಟ್ಟರ್ ಎಲ್ಲವನ್ನು ಇಲ್ಲ, ಅಸಮಾಧಾನ ಇತ್ತು. ಮಹದೇವಪ್ಪ ಯಾದವ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತ ಆಚೆ ಈಚೆ ಹೋಗಿದ್ರು. ಅನಿಲ್ ಬೆನ್ಕೆ ಟಿಕೆಟ್ ಆಗದೆ ಬೆಳಗಾಂ ನಾರ್ತ್ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಸೊ ಅವರೆಲ್ಲರೂ ಈಗ ಮತ್ತೆ ಶೆಟ್ಟರ್ ತೆಕ್ಕೆಯಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ಶೆಟ್ಟರ್ಗೆ ಮೃಣಾಲ್ ಪ್ರಬಲ ಪೈಪೋಟಿಯನ್ನ ಕೊಡ್ತಿದ್ದಾರೆ, ನೋ ಡೌಟ್. ಆದ್ರೆ ಇಲ್ಲಿ ಪ್ರಬಲ ಬಿಜೆಪಿ ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ. ಆದ್ರೆ ಆ ಪ್ರಬಲ ಬಿಜೆಪಿಯನ್ನ ಸೋಲಿಸ್ತೀನಿ ಅಂತ ಶಬ್ದ ಮಾಡಿದ್ದಾರೆ ಲಕ್ಷ್ಮಿ. ಡೋಂಟ್ ನೋ ಸಾಧ್ಯ ಆಗತ್ತೆ ಇಲ್ವಾ. ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಮೃಣಾಲ್ ನೆಪ ಮಾತ್ರ. ಲಕ್ಷ್ಮಿ ವರ್ಸಸ್ ಶೆಟ್ಟರ್ ಬೆನ್ನಿಗಿರೋದು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ.
ಅವರಿಬ್ಬರೇ ಶೆಟ್ಟರ್ ಶಕ್ತಿ, ಜೊತೆಗೆ ಪಕ್ಷ ಸಂಘಟನೆ ಎಲ್ಲವೂ ಕೂಡ ಇದೆ. ಈ ಕಡೆ ಲಕ್ಷ್ಮಿ ಅನ್ನೋ ಒಂದು ಶಕ್ತಿ, ಲಕ್ಷ್ಮಿಗೆ ಎಡ ಚಂದ್ರರಾಜ್, ಬಲದಲ್ಲಿ ಪುತ್ರ ಈಗ ಸಾಕ್ತಾ ಇದ್ದಾರೆ. ಬಟ್ ಪ್ರಬಲ ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲ ಪೈಪೋಟಿನ ಕೊಡ್ತಿದೆ. ಇಟ್ಸ್ ಮೀನ್ಸ್ ಬಿಜೆಪಿ ಮುಂದೆ ಇದೆ ಅನ್ನೋದು. ಹೌದು. ಆ ಮುಂದೆ ಕಳೆದ 20 ವರ್ಷಗಳಲ್ಲಿ MLA ಲೀಡ್ ಆಗಿಲ್ಲ, MP ಲೀಡ್ ಆಗಿಲ್ಲ, ಆದ್ರೆ ಈ ಬಾರಿ ಗೆಲ್ತೀವಿ ಅನ್ನೋದು ಲಕ್ಷ್ಮಿ ಅವರ ಶಪಥ. ಹೌದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಶಾಲಾಕಿ ಚಂದ್ರರಾಜ್ ಅಟಿಹೊಳಿ ಅವರು ನಡೀತಿದೆ. ಬಟ್ ಅಲ್ಲಿ ರಮೇಶ್ ಜಾರಕಿಹೊಳಿ ಗ್ರಾಮೀಣದಲ್ಲಿ ಸೋಲ್ಸಕ್ ಸಾಧ್ಯ ಆಗ್ಲಿಲ್ಲ. ಬಟ್ ಇಲ್ಲಿ ಲೋಕಸಭೆ ಮೆಟ್ಲತ್ತಕ್ ಬಿಡಲ್ಲ ಅಂತ ಶಬ್ದ ಮಾಡಿದಾರಲ್ಲ ರಮೇಶ್ ಜಾರಕಿಹೊಳಿ, ಅದೇ ಗೆದ್ಬಿಡ್ದ ಬಿಡ ನೋಡ್ತೀನಿ ಅಂತ. ಹೌದು. ಸೊ ಹಾಗಂತ ರಮೇಶ್ ಜಾರಕಿಹೊಳಿ ಕಾರಣಕ್ಕಿಂತ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿ ಶೆಟ್ಟರ್ ಒಂದು ಸ್ಟ್ರಾಂಗ್ ಆಗಿದೆ. ಫಲಿತಾಂಶ ಮಾಡ್ತೀವಿ 100% 200% ಇರೋದು ಶೆಟ್ಟರ್ ಅವರ ಬಿಜೆಪಿಗರ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನಿಗೂ ನಂಬಿಕೆ ಇದೆ, ಯಾರಿಗೂ ಡೌಟ್ ಇಲ್ಲ. ಹೌದು. ಬೆಳಗಾವಿ ನಾವು ಕಳ್ಕೋತೀವಿ ಅನ್ನೋದು ಬಿಜೆಪಿಯ ಯಾವೊಬ್ಬ ಕಾರ್ಯಕರ್ತನಿಗೂ ಡೌಟ್ ಇಲ್ಲ. ಬಟ್ ಕಾಂಗ್ರೆಸ್ನ ಬಹುತೇಕರಿಗೆ ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಇದೆ. ಹಾಗೇ ಆಗತ್ತೆ ಅನ್ನೋ ನಂಬಿಕೆ ಲಕ್ಷ್ಮಿ ಅವ್ರಿಗಿದೆ, ಹಾಗೇ ಆಗತ್ತೆ ಅನ್ನೋ ನಂಬಿಕೆ ಚಂದ್ರರಾಜ್ಗಿದೆ. ಇದು ಕಾಂಗ್ರೆಸ್ ರಾಜಕಾರಣ. ಹೌದು. ಅರ್ಥ ಆಯ್ತಾ? ಒಂದು ಸ್ಟೆಪ್ ಬಿಜೆಪಿ ಮುಂದಿದೆ ಅಷ್ಟೇ, ಕ್ಲಿಯರ್ ಕಟ್. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು? ಜಗದೀಶ್ ಶೆಟ್ಟರ್ ಅವರ, ಮೃಣಾಲ್ ಹೆಬ್ಬಾಳ್ಕರ್ ಅವರ? ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.